ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ವಿಡಿಯೋವನ್ನು ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮನುಷ್ಯನಿಗೆ ಹಣಕ್ಕಿಂತ ಆರೋಗ್ಯ ತುಂಬಾ ಮುಖ್ಯ. ಆರೋಗ್ಯ ಚೆನ್ನಾಗಿದ್ದರೆ ನಾವು ತುಂಬಾ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ಬೋದು. ಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ದೇಹ ಸದೃಢವಾಗಿರಬೇಕು ಅಂದರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಈ ವಿಡಿಯೋದಲ್ಲಿ ತಿಳಿಸುವ ಈ ರೆಮಿಡಿಯಿಂದ, ಈ ಸಿಂಪಲ್ ಈ ರುಚಿಕರ ರೆಮಿಡಿಯಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕೂದಲು ದಟ್ಟವಾಗಿ ಬೆಳೆಯುತ್ತೆ. ನಿಮ್ಮ ಸೌಂದರ್ಯಕ್ಕೂ ಕೂಡ ಇದು ತುಂಬಾ ಪ್ರಯೋಜನಕಾರಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರ ಆರೋಗ್ಯಕ್ಕೂ ಇದು ಅಮೃತ ಅಂತಲೇ ಹೇಳ್ಬೋದು. ಮೊದಲಿಗೆ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ. ಇದರಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಇದೆ, ನಾರಿನ ಅಂಶ ಇದೆ, ಕಾಪರ್ ಇದೆ, ಸೆಲೇನಿಯಂ ಇದೆ. ಇವೆಲ್ಲ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ದಿನಕ್ಕೆ ಕೇವಲ 20-25 ಗ್ರಾಮ್ನಷ್ಟು ಅಂದರೆ ಒಂದು ಚಿಕ್ಕ ತುಂಡಷ್ಟು ಕೊಬ್ಬರಿಯನ್ನು ಜಗಿದು ತಿಂದ್ಬಿಟ್ರೆ ಸಾಕು, ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರೆ. ಇವತ್ತಿಂದನೇ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿಯನ್ನು ಪ್ರತಿನಿತ್ಯ ತಿನ್ನೋದಕ್ಕೆ, ಸೇವನೆ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇದು ಆ್ಯಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ. ಆ ರಕ್ತಹೀನತೆ ಇದ್ದರೆ ಅಂದರೆ ದೇಹದಲ್ಲಿ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆದರೆ ತಲೆ ಸುತ್ತು, ಆಯಾಸ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಿರುತ್ತೆ. ಅದರಲ್ಲೂ ಈ ಸಮಸ್ಯೆ ಮಹಿಳೆಯರಲ್ಲೇ ಹೆಚ್ಚು ಅಂತಲೇ ಹೇಳ್ಬೋದು. ಇದರಲ್ಲಿ ಹೆಚ್ಚು ಅಂದರೆ ಹೇರಳವಾದ ಕಬ್ಬಿಣದ ಅಂಶ ಇರೋದ್ರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗುತ್ತೆ. ಇನ್ನು ಥೈರಾಯ್ಡ್ ಸಮಸ್ಯೆ, ಈಗಂತೂ ಎಲ್ರಿಗೂ ಥೈರಾಯ್ಡ್ ಸಮಸ್ಯೆ ಶುರುವಾಗ್ಬಿಡ್ತಾ ಇದೆ. ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಇದರಲ್ಲಿ ಇರುವಂತಹ ಸೆಲೇನಿಯಂ ಅನ್ನೋ ಅಂಶ ಸಹಾಯ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ದೇಹದಲ್ಲಿ ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂದರೆ ಸೆಲೇನಿಯಂನ ಕೊರತೆಯಿಂದ ಉಂಟಾಗುತ್ತೆ. ಆದರೆ ಒಣ ಕೊಬ್ಬರಿಯಲ್ಲಿ ಸೆಲೇನಿಯಂ ಅಂಶ ಅಧಿಕವಾಗಿ ಇರೋದ್ರಿಂದ ಇದು ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಯಾವುದೇ ರೀತಿಯ ಥೈರಾಯ್ಡ್ ಸಮಸ್ಯೆ ಇದ್ದರೂ ನಿಮಗೆ ಕೊಬ್ಬರಿ ತುಂಬಾ ಒಳ್ಳೆಯದು. ಇದು ಥೈರಾಯ್ಡ್ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಮೂಳೆಗಳನ್ನು ಕೂಡ ಇದು ಬಲಶಾಲಿಯಾಗಿಸುತ್ತೆ. ಇದರ ಸೇವನೆಯಿಂದ ಮೂಳೆಗಳಲ್ಲಿ ಖನಿಜಾಂಶ ಹೆಚ್ಚಾಗುತ್ತೆ ಸ್ನೇಹಿತರೆ. ಅದರಿಂದ ಒಣ ಕೊಬ್ಬರಿಯನ್ನು ನಾವು ಸೇವನೆ ಮಾಡೋದ್ರಿಂದ ಮೂಳೆಗಳು ಕೂಡ ಸದೃಢ ಆಗುತ್ತೆ. ಆರ್ಥ್ರೈಟಿಸ್ನಂತಹ ಸಮಸ್ಯೆಗಳು ಕೂಡ ನಮ್ಮ ಹತ್ತಿರ ಬರೋದಿಲ್ಲ. ಕೊಬ್ಬರಿಯನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸೇವನೆ ಮಾಡಬೇಕು. ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ, ಕಪ್ಪಾಗಿ ಬೆಳೆಯುತ್ತೆ. ಕೂದಲುದ್ರೂ ಸಮಸ್ಯೆ ನಿಲ್ಲಬೇಕು, ಕೂದಲು ಕಪ್ಪಾಗಬೇಕು, ತುಂಬ ವರ್ಷಗಳ ಕಾಲ ಕಪ್ಪಾಗಿರಬೇಕು, ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರಬಾರ್ದು ಅಂದರೆ ಪ್ರತಿದಿನ ನೀವು ಸ್ವಲ್ಪನೇ ಪ್ರಮಾಣದಲ್ಲಿ ಕೊಬ್ಬರಿಯನ್ನು ಸೇವಿಸೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂ ಒಳ್ಳೆ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ. ನೋಡಿ, ನಾನು ಕೊಬ್ಬರಿಯನ್ನು ತಗೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬರೀ ಕೊಬ್ಬರಿ ಅಷ್ಟೇ ಯೂಸ್ ಮಾಡ್ತಿಲ್ಲ, ನಾನು ಇದ್ರ ಜೊತೆಗೆ ಇನ್ನೊಂದು ಪದಾರ್ಥವನ್ನು ಯೂಸ್ ಮಾಡ್ತೀನಿ. ನೀವು ನೋಡಿ ಸ್ನೇಹಿತರೆ ಯಾವ ರೀತಿ ಅಂತ, ಆವಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಬರೀ ಕೊಬ್ಬರಿ ಸೇವನೆ ಅಷ್ಟೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇಲ್ಲ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಇರಿ. ಇವಾಗ ಕೊಬ್ಬರಿ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇದರಿಂದ ಕೊಬ್ಬರಿಯನ್ನು ನಾವು ಸೇವನೆ ಮಾಡಲೇಬೇಕು ಅಂತ ನಿಮ್ಗೆ ಅರ್ಥ ಆಗಿದೆ. ಜೊತೆಗೆ ಕೊಬ್ಬರಿಯನ್ನು ಜಗಿದು ತಿನ್ನೋದ್ರಿಂದ ನಮ್ಮ ಈ ಮುಖದ ಸ್ನಾಯುಗಳಿಗೆಲ್ಲ ತುಂಬಾ ಒಳ್ಳೆಯದು. ಅದರಿಂದ ಸ್ಕಿನ್ನು ಕೂಡ ಚೆನ್ನಾಗಾಗತ್ತೆ. ಸ್ಕಿನ್ನಲ್ಲಿ ರಿಂಕಲ್ಸ್ ಬರೋದಿಲ್ಲ ಸ್ನೇಹಿತರೆ. ನಂತರ ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಇನ್ನು ಒಣ ದ್ರಾಕ್ಷಿ ಬಗ್ಗೆ ನಾನು ಹೇಳೋ ಹಾಗೆ ಇಲ್ಲ ನಿಮಗೆ. ಒಣ ದ್ರಾಕ್ಷಿಯಿಂದ ನಾವು ಉತ್ತಮವಾದ ಪ್ರಯೋಜನಗಳನ್ನು ಪಡ್ಕೋಬಹುದು. ಇದರಲ್ಲಿ ಡಯಟ್ರಿ ಫೈಬರ್ ಇದೆ, ವಿಟಮಿನ್ B6 ಇದೆ, ವಿಟಮಿನ್ C ಇದೆ, ಐರನ್ ಇದೆ, ಮೆಗ್ನೀಷಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ. ಇದು ಕೂಡ ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ. ಸುಸ್ತು, ನಿಶಕ್ತಿ, ಆಯಾಸವನ್ನು ದೂರಗೊಳಿಸುತ್ತೆ. ದೇಹಕ್ಕೆ ಒಂದು ಒಳ್ಳೆ ಶಕ್ತಿ, ಚೈತನ್ಯವನ್ನು ಕೊಡುತ್ತೆ ಸ್ನೇಹಿತರೆ. ಈ ಒಂದು ಒಣ ದ್ರಾಕ್ಷಿಯನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಅದ್ಭುತವಾದ ಪ್ರಯೋಜನಗಳನ್ನು ಪಡ್ಕೋಬಹುದು. ನಿದ್ರಾಹೀನತೆ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಮತ್ತು ಮೂಳೆಗಳ ನೋವು, ಸಂಧಿ ನೋವು, ಕೀಲುಗಳ ನೋವು, ಸೊಂಟ ನೋವಿಗೂ ಕೂಡ ತುಂಬಾ ಒಳ್ಳೆಯದು. ಇದು ಕೂಡ ನಮ್ಮ ಸೌಂದರ್ಯಕ್ಕೂ ಒಳ್ಳೆಯದು. ಅಂದರೆ ನಮ್ಮ ಕೂದಲಿಗೆ ಮತ್ತು ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ಈ ಒಣ ದ್ರಾಕ್ಷಿ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ದೇಹವನ್ನು ಬಲಿಷ್ಠಗೊಳಿಸುತ್ತೆ, ದೇಹವನ್ನು ಸದೃಢ ಮಾಡುತ್ತೆ. ಆದರೆ ಇದನ್ನು ಯಾವ ರೀತಿ ಸೇವನೆ ಮಾಡಿದ್ರೆ ತುಂಬ ಪ್ರಯೋಜನಗಳನ್ನು ಪಡ್ಕೋಬಹುದು ನೋಡಿ. ಒಂದು ಬೌಲಲ್ಲಿ ನಾನು ಒಂದಷ್ಟು ಒಣ ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 20 ಮೇಲಂತೂ ಇದೆ ಒಣ ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ
ಕಟ್ ಮಾಡಿರುವಂತಹ ಕೊಬ್ಬರಿಯ ಪೀಸ್ಗಳನ್ನು ಹಾಕಿದ್ದೀನಿ. ಇದಿಷ್ಟನ್ನು ನಾವು ನೀರನ್ನು ಹಾಕಿ ಇಡೀ ರಾತ್ರಿ ನೆನೆಸಿಡಬೇಕು. ಫಸ್ಟು ಒಂದು ಸಲ ನೀರನ್ನು ಹಾಕಿ ಎಲ್ಲ ಚೆನ್ನಾಗಿ ತೊಳೆದ್ಬಿಡಿ. ನಂತರ ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ನೆನೆಸಿಡಿ. ಒಣ ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ ಎರಡನ್ನೂ ನಾವು ಇಡೀ ರಾತ್ರಿ ನೀರಲ್ಲಿ ನೆನೆಸೋದ್ರಿಂದ ಇನ್ನೂ ಇದರಿಂದ ಸಿಗುವಂತಹ ಪೋಷಕಾಂಶಗಳು ಹೆಚ್ಚಾಗಿ ನಮಗೆ ಸಿಗುತ್ತೆ. ಉತ್ತಮವಾದ ಪ್ರಯೋಜನಗಳನ್ನು ನಾವಿದರಿಂದ ಪಡ್ಕೋಬಹುದು. ಇದನ್ನು ಹಾಗೆ ತಿಂದರೆ ನಮಗೆ ಪ್ರಯೋಜನ ಸಿಗಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಹಾಗೆ ತಿಂದ್ರೂ ಪ್ರಯೋಜನ ಸಿಗುತ್ತೆ, ಆದರೆ ನೆನೆಸಿ ತಿಂದರೆ ಇದರಿಂದ ಸಿಗುವಂತಹ ಪ್ರಯೋಜನಗಳು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಡೀ ರಾತ್ರಿ ನೆನೆಸಿ ತಿನ್ನಿ, ನಿಜವಾಗ್ಲೂ ಒಳ್ಳೆ ಪೋಷಕಾಂಶಗಳನ್ನು ನೀವು ಇದರಿಂದ ಪಡ್ಕೊಳ್ತೀರಾ. ಇಡೀ ದಿನ ಲವಲವಿಕೆಯಿಂದ ಇರ್ತೀರಾ. ಇಡೀ ದಿನಕ್ಕೆ ಬೇಕಾದಷ್ಟು ಶಕ್ತಿ ಸಿಗುತ್ತೆ ಸ್ನೇಹಿತರೆ. ತುಂಬ ಸುಸ್ತು, ಏನು ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋರು ಕೂಡ ಇದನ್ನು ತಿಂದರೆ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಇಡೀ ರಾತ್ರಿ ನೆನೆಸಿದ್ದೀನಿ ಸ್ನೇಹಿತರೆ. ಆ ನೀರನ್ನು ನೀವೇನು ಬಿಸಾಕೋ ಆಗಿಲ್ಲ, ಆ ನೀರನ್ನು ಕೂಡ ನೀವು ಸೇವನೆ ಮಾಡಬಹುದು. ನೋಡಿ, ದ್ರಾಕ್ಷಿಗಳು ಮತ್ತು ಕೊಬ್ಬರಿ ಎರಡನ್ನೂ ನಾವು ಚೆನ್ನಾಗಿ ಜಗದು ತಿಂದು ನಂತರ 1 ಲೋಟ ಹಾಲನ್ನು ಕುಡಿಯೋದ್ರಿಂದ ನಮ್ಮ ಮೂಳೆಗಳು ಕೂಡ ಬಲಿಷ್ಠ ಆಗುತ್ತೆ. ಸೊಂಟ ನೋವು, ಮಂಡಿ ನೋವು ಇದೆಲ್ಲ ತುಂಬ ವಿಪರೀತ ಕಾಡ್ತಾ ಇರುತ್ತೆ, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು. ಅವರು ಕೂಡ ತುಂಬ ಬಲಿಷ್ಠರಾಗ್ತಾರೆ. ಅವರ ಮೂಳೆಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಇದು ಅವರ ಮೆಮೊರಿ ಪವರ್ಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಿಮ್ಮ ಮಕ್ಕಳಿಗೂ ಇದನ್ನು ಕೊಡೋದ್ರಿಂದ ಅವರ ಆರೋಗ್ಯದಲ್ಲಿ, ಅವರ ಬುದ್ಧಿವಂತಿಕೆಯಲ್ಲೂ ಕೂಡ ಒಂದು ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣಬಹುದು. ಇದನ್ನು ಚೆನ್ನಾಗಿ ಜಗದು ತಿಂದು 1 ಲೋಟ ಹಾಲನ್ನು ಕುಡಿದ್ರೆ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿ ಬಂತೇನೋ ಅನ್ನೋ ರೀತಿ ನಿಮಗೆ ಫೀಲ್ ಆಗುತ್ತೆ. ಪ್ರತಿದಿನ ಸೇವನೆ ಮಾಡಿ ಸ್ನೇಹಿತರೆ. ಪ್ರತಿದಿನ ಸೇವನೆ ಮಾಡೋದಕ್ಕಾಗಲ್ಲ ಅಂದರೆ ಅಟ್ಲೀಸ್ಟು ದಿನ ಬಿಟ್ಟು ದಿನನಾದರೂ ನೀವು ಇದನ್ನು ಸೇವನೆ ಮಾಡಿ. ಮಹಿಳೆಯರಂತೂ ಇದನ್ನು ಸೇವಿಸಲೇಬೇಕು ಸ್ನೇಹಿತರೆ. ಅಧಿಕ ಒಂದು ರಕ್ತಹೀನತೆ ಸಮಸ್ಯೆ ಕಾಡೋದು ಯಾರಲ್ಲಿ ಅಂದರೆ ಮಹಿಳೆಯರಲ್ಲೇ. ನೀವು ಇದನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡಿ. ನಿಮಗೆ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾನು ಹೇಳಬೇಕಾಗಿಲ್ಲ, ನೀವೇ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ಗಮನಿಸ್ಬೋದು. ನಾನು ಆಗಲೇ ಹೇಳಿದೆ, ಪ್ರತಿದಿನ ಕುಡಿಯೋಕ್ಕಾಗಲ್ಲ ಅಂದರೆ ದಿನ ಬಿಟ್ಟು ದಿನ ಕುಡೀರಿ ಅಂತ. ಮಧ್ಯದಲ್ಲಿ ಒಂದಿನ ಗ್ಯಾಪ್ ಇರುತ್ತಲ್ಲ, ಆ ದಿನ ನೀವು ಹಾಲಿಗೆ ಗಸಗಸೆಯನ್ನು ಹಾಕಿ ಕುಡಿದ್ರೆ ಖಂಡಿತವಾಗ್ಲೂ ಉತ್ತಮವಾದ ಪ್ರಯೋಜನಗಳನ್ನು ಪಡ್ಕೋಬಹುದು ಸ್ನೇಹಿತರೆ. ಹಾಲಿಗೆ ಗಸಗಸೆಯನ್ನು ಹಾಕಿ ಕುಡಿಯೋದ್ರಿಂದ ನಾನು ಏನು ಹೇಳಿದೆ ಇವಾಗ, ಕೊಬ್ಬರಿ ಮತ್ತು ದ್ರಾಕ್ಷಿಯನ್ನು ಸೇವನೆ ಮಾಡಿ ಅಂತ, ಅಷ್ಟೇ ಒಂದು ಪ್ರಯೋಜನವನ್ನು ಹಾಲಿಗೆ ನೀವು ಗಸಗಸೆಯನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಅಷ್ಟೇ ಪ್ರಯೋಜನಗಳನ್ನು ಪಡ್ಕೋಬಹುದು. ತುಂಬ ಒಂದು ಒಳ್ಳೆ ಪ್ರಯೋಜನ ಸಿಗುತ್ತೆ. ಗಸಗಸೆ ತುಂಬ ಕಾಸ್ಟ್ಲಿ ಅಂತ ನೀವು ಅನ್ಕೋಬಹುದು, ಆದರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಸಿಗುವಂಥ ಪ್ರಯೋಜನಗಳು ಕೂಡ ಅಷ್ಟೇ ಉತ್ತಮವಾಗಿರುತ್ತೆ ಸ್ನೇಹಿತರೆ. ತುಂಬ ಜನ ನನಗೆ ನಿದ್ರೆ ಬರಲ್ಲ, ನಿದ್ರಾಹೀನತೆ ಸಮಸ್ಯೆ ಇದೆ ಅಂತೀರಾ. ಅಂಥವರು ರಾತ್ರಿ ಮಲಗೋದಕ್ಕಿಂತ 1 ಗಂಟೆ ಮುಂಚಿತವಾಗಿ ಹಾಲಿಗೆ ಅರ್ಧ ಚಮಚದಷ್ಟು ಗಸಗಸೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದು ಮಲಗೋದ್ರಿಂದ ನಿಮಗೆ ಕಣ್ತುಂಬ ನಿದ್ರೆ ಬರುತ್ತೆ. ನಿದ್ರಾಹೀನತೆ ನಿವಾರಣೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಆಯಾಸ, ಮೈಕೈ ನೋವು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸೇವಿಸ್ಬೋದು. 2 ರೆಮಿಡಿ ಒಂದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಒಂದೊಂದು ದಿನ ಅಂದರೆ ಇವತ್ತು ದ್ರಾಕ್ಷಿ ಮತ್ತು ಕೊಬ್ಬರಿಯನ್ನು ಸೇವಿಸಿದ್ರೆ ನಾಳೆ ನೀವು ಈ ಗಸಗಸೆಯನ್ನು ಸೇವನೆ ಮಾಡಿ. ಈ ರೀತಿ ದಿನ ಇದು ಒಂದಿನ ಅದೊಂದು ದಿನ ಈ ರೀತಿ ಸೇವನೆ ಮಾಡ್ತಾ ಹೋಗಿ ಒಳ್ಳೆ ಪ್ರಯೋಜನಗಳನ್ನು ಖಂಡಿತ ಪಡ್ಕೊಳ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು ಸ್ನೇಹಿತರೆ. ಟ್ರೈ ಮಾಡಿ, ರಿಸಲ್ಟ್ ಏನು ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.